ಚಿನ್ನದ ಆಸೆ ತೋರಿಸಿ 20 ಲಕ್ಷ ದೋಚಿದ್ದವರು ಅಂಧರಾಗಿದ್ದಾರೆ. ವೆಂಕಟಗಿರಿ ಕೋಟೆ 20 ಲಕ್ಷ ಲೂಟಿ ಪ್ರಕರಣ ಭೇದಿಸಿದ ಪೊಲೀಸರು. ಚಿನ್ನದ ಆಸೆಯನ್ನ ತೋರಿಸಿ 20 ಲಕ್ಷ ದೋಚಿದ್ದವರು ಅಂಧರ್. ವೆಂಕಟಗಿರಿ ಕೋಟೆ 20 ಲಕ್ಷ ಲೂಟಿ ಪ್ರಕರಣ ಭೇದಿಸಿದ ಪೊಲೀಸರು. ವಿಜಯಪುರ ಠಾಣೆ ಪೊಲೀಸರಿಂದ 3 ದಿನದಲ್ಲಿ ಆಪರೇಷನ್ ಆಗಿದೆ. ಹರಪ್ಪನಹಳ್ಳಿಯಲ್ಲಿ 5 ವಂಚಕರು, ಗಣೇಶ ಕಾವಡಿ, ಸಾಗರ್ ಸಜ್ಜನ್ನವರ್, ಷಣ್ಮುಖ ಕಾವಡಿ, ಮಂಜಪ್ಪ ಪೂಜಾರಿ ಹಾಗೂ ಷಣ್ಮುಖನಿಗೆ ಪೊಲೀಸ್ ಡ್ರಿಲ್ ಅನ್ನ ಮಾಡ್ತಾ ಇದೆ. 15 ಲಕ್ಷ ರೂಪಾಯಿ ನಗದು, ಚಿನ್ನದಂತಹ ನಾಣ್ಯ, ಕಾರ್ ಜಪ್ತಿಯನ್ನ ಮಾಡ್ಕೊಂಡಿದ್ದಾರೆ. ಚಿನ್ನದ ಆಸೆ ತೋರಿಸಿ 20 ಲಕ್ಷವನ್ನ ದೋಚಿಕೊಂಡು ವೆಂಕಟಗಿರಿ ಕೋಟೆ 20 ಲಕ್ಷ ಲೂಟಿ ಪ್ರಕರಣಕ್ಕೆ ಇದೀಗ ಪೊಲೀಸರು ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ. ಗಣೇಶ ಕಾವಡಿ, ಸಾಗರ್ ಸಜ್ಜನವರ್, ಷಣ್ಮುಖ ಕವಾಡಿ, ಮಂಜಪ್ಪ ಪೂಜಾರಿ ಹಾಗೂ ಷಣ್ಮುಖನಿಗೆ ಪೊಲೀಸ್ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು. ಆಂಧ್ರದ ವಿಶ್ವಪ್ರಸಾದ್ ರೆಡ್ಡಿ ಬಳಿ 20 ಲಕ್ಷ ರೂಪಾಯಿ ಹಣ ದರೋಡೆ ಮಾಡಿದ್ದ ಕದಿಮರು. ಅಂದ್ರೆ ನಮ್ಮ ಹತ್ರ ಚಿನ್ನ ಇದೆ, 4 kg ಅಷ್ಟು ಚಿನ್ನ ಇದೆ, ಅದರಲ್ಲಿ 1 kg ಚಿನ್ನನ 20 ಲಕ್ಷ ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟು ವಿಶ್ವಪ್ರಸಾದ್ ರೆಡ್ಡಿ ಅವ್ರನ್ನ ಆಂಧ್ರದಿಂದ ಕರೆಸ್ಕೊಂಡು 20 ಲಕ್ಷ ರೂಪಾಯಿನೂ ಇಲ್ಲ, ಇತ್ತ ಚಿನ್ನಾನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಪರಾರಿಯಾಗಿರ್ತಾರೆ. ಸೊ ಈ ಒಂದು ಕುರಿತಾಗಿ ಆಂಧ್ರದ ವಿಶ್ವಪ್ರಸಾದ್ ರೆಡ್ಡಿ ದೂರನ್ನ ಸಹಿತ ದಾಖಲಿಸಿರ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 5 ಜನಗಳನ್ನ ಪೊಲೀಸರು ಹಿಡಿದಿರುವಂತದ್ದು. ಅಂದ್ರೆ ಗಣೇಶ್ ಕಾವಡಿ, ಸಾಗರ್ ಸಜ್ಜನವರ್, ಷಣ್ಮುಖ ಕಾವಾಡಿ, ಮಂಜಪ್ಪ ಪೂಜಾರಿ ಹಾಗೂ ಷಣ್ಮುಖ ಅನ್ನುವಂತ 5 ಜನಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಮಹಜರು ಸಹಿತ ನಡೆಸ್ತಾ ಇರುವಂತದ್ದು. ಎಲ್ಲಿ ಬಂದಿದ್ರಿ, ಎಲ್ಲಿ ಬರ್ತೀನಿ ಅಂತ ಹೇಳಿದ್ರಿ, ಇನ್ನು ಯಾವ ರೀತಿಯಾಗಿ ಅಲ್ಲಿ ಪೊಲೀಸ್ ಒಂದು ಇನ್ವೆಸ್ಟಿಗೇಷನ್ ಇರುತ್ತಲ್ವಾ, ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಈ ವಿಶ್ವಪ್ರಸಾದ್ ರೆಡ್ಡಿ ಸಹಿತ ಅವರನ್ನು ಒಂಚೂರು ವಿಚಾರಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಆಸೆ ತೋರಿಸ್ಬಿಟ್ಟು ಯಾರೋ ಒಬ್ರು ಚಿನ್ನ ಕೊಡ್ತಾರೆ ಅಂದ ತಕ್ಷಣ ಹೇಗ್ರಿ ನೀವು ದುಡ್ಡು ತಗೊಂಬಂದು ಕೊಡ್ತೀರಾ ಅವ್ರ ಹತ್ರ? ಅದ್ರ ಬಗ್ಗೆ ಕಾನೂನಾತ್ಮಕವಾಗಿ ಇದ್ರ ಬಗ್ಗೆ ಗಮನ ಇರಬೇಕಲ್ವಾ? ಚಿನ್ನ ಎಲ್ಲಿಂದ ಬಂತು, ಹೇಗೆ ತೆಗೆದುಕೊಂಡು ಬಂದ್ರಿ, ಯಾವ ರೀತಿಯಾಗಿ ಅಲ್ಲಿ ದರೋಡೆ ಮಾಡ್ಕೊಂಡು ಬಂದಂಥ ಚಿನ್ನನ ಅಥವಾ ಯಾವ ಚಿನ್ನ, ಇದ್ರ ಬಗ್ಗೆ ಎಲ್ಲ ಗಮನಿಸಬೇಕಾಗುತ್ತೆ ಅಲ್ವಾ ಅವರು ಸಹಿತ. ಸೊ ಅವ್ರನ್ನು ಸ್ವಲ್ಪ ವಿಚಾರಣೆ ಮಾಡುವಂಥ ಪ್ರಸಂಗಗಳು ಇರುವಂಥದ್ದು ಈ ಒಂದು ಕೇಸ್ನಲ್ಲಿ. ಇನ್ನು ಅದರಂತೆ ನಮ್ಮ ಬಳಿ ಇರುವಂಥ 4 kg ಚಿನ್ನ ಕಡಿಮೆ ಬೆಲೆಗೆ ಕೊಡೋದಾಗಿ ಹೇಳಿ ದರೋಡೆ ಮಾಡಿದ್ರು ಅನ್ನುವಂಥದ್ದು. ಮೊದಲು kg ಚಿನ್ನಕ್ಕೆ 20 ಲಕ್ಷ ಕೊಡಿ ಅಂತ ಹೇಳಿದ್ರು ಅನ್ನುವಂಥದ್ದು. ಈಗ ಆಂಧ್ರವಾಲ ಈ ವೇಳೆ ವೆಂಕಟಗಿರಿ ಕೋಟೆ ಬಳಿ ಇಬ್ಬರು ತಲೆಗೆ ಹೊಡೆದು, ವೆಂಕಟಗಿರಿ ಕೋಟೆಯ ಬಳಿ ಅವರಿಬ್ಬರು ಅವರನ್ನ ಅಂದ್ರೆ ವಿಶ್ವ ಪ್ರಸಾದ್ನನ್ನ ಹೊಡೆದ್ಬಿಟ್ಟು ಅಲ್ಲಿ 20 ಲಕ್ಷ ರೂಪಾಯಿ ತೆಗೆದುಕೊಂಡು ಪರಾರಿ ಆಗಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ರು. ಇದೀಗ ವಿಜಯಪುರ ಠಾಣೆ ಪೊಲೀಸರಿಂದ 3 ದಿನದಲ್ಲಿ ಬಿಗ್ ಆಪರೇಷನ್ ಆಗಿದೆ. ನೋಡಿ, ಪೊಲೀಸರಿಗೂ ಕೂಡ ಮೆಚ್ಚಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ತರಾತುರಿಯಲ್ಲಿ ಈ ಕೇಸ್ನ ಅಲ್ಲಿ ಭೇದಿಸಿದಾರಲ್ವಾ. ಸೊ ಹಾಗಾಗಿ ಮತ್ತೊಂದು ವಿಚಾರ, ಈಗ ವಿಶ್ವಪ್ರಸಾದ್ ರೆಡ್ಡಿ ವಿಚಾರಕ್ಕೆ ಮಾತನಾಡೋದಾದ್ರೆ, ಯಾವ ಒಂದು ನಿಲುವಿನಲ್ಲಿ, ಯಾವ ಒಂದು ಕನ್ಫರ್ಮೇಷನ್ ಅಲ್ಲಿ ಇವರು ನಂಬ್ಕೊಂಡು ಬಂದು ಈ ರೀತಿಯಾಗಿ ಮೋಸ ಹೋಗ್ತಾರೆ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾಗುತ್ತೆ. ಸೊ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ ಈ 5 ಜನಗಳನ್ನ ಅರೆಸ್ಟ್ ಮಾಡಿ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಯಾರಿಗೆ ಕೊಡಿದ್ರೆ ಪಾರ್ಟಿಗೆ ಒಬ್ಬರಿಗೆ ಕೊಡಿದ್ರೆ ಇಬ್ಬರಿಗೆ ಕೊಡಿದ್ರು ಒಬ್ಬರಿಗೆ ಹೊಡಿದ್ರ ಯಾರು ಹೊಡಿದ್ರೆ ಬೆಳಿಗ್ಗೆ ನೋಡಿದ್ರೆ